ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. an initiative of the Department of Media Studies, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೆಳಗರೆ ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೆಳಗರೆ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರುವಂತಹ ವಿಷಯ ಆಹಾರ, ಆರೋಗ್ಯ ಮತ್ತು ಸಂಪ್ರದಾಯ. ಈ ಒಂದು ವಿಷಯವನ್ನು ನಾವು ಮಾತನಾಡ್ತಾ ಇದ್ದೀವಿ. ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು. ಇವರು ಫಾರ್ಮರ್ ಡೈರೆಕ್ಟರ್ ಆಫ್ CFTRI. ಇವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವ್ರನ್ನ ಸ್ವಾಗತಿಸೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಭಾರ್ಗವಿ ಅವರಿದ್ದಾರೆ. ಅವ್ರನ್ನೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಬನ್ನಿ ಕಾರ್ಯಕ್ರಮ ಕೇಳೋಣ. Dr. Vishweshwaraya Prakash. Today we are hear him on the topic food, health and tradition. So a warm welcome to everyone present here. So I would like to give a brief introduction of our esteemed guest, Dr. Vishweshwaraya Prakash, who is former director of CFTRI, and he was confirmed the prestigious Padma Shri Award by the Government of India in 2004. And I'm proud to say that he's from Mysore, from the same city I come from. And the Radioactive is very pleased to have you as our guest, sir. We will remember this meeting for a long time to come. And thank you for accepting to be our guest. And here with you to speak with you
we have our colleagues, my friends, colleagues from Center for Management. Actually, I am from Department of Media Studies. So with me, I have my esteemed colleagues, Dr. Seema Sambargi. She's a professor in marketing management. Dr. Rama, professor in decision science. Namaskara, sir. Dr. Seema Sambargi. Namaskara. That's Rama. And Dr. Varalakshmi, professor in quantity. Professor Pallavi, professor in finance. Ramya Krishnappa, coordinator, radioactive. Namaskara, sir. Padma Priya, our RJ, radioactive. Namaste, sir. Namaskara. Sai Sudha, who is our consultant for this Anubhav project. So Sai Sudha, and that's me, sir. It's really nice to have you with us. Nimge namaskara, sir. Namma department parvagi, Center for Management and CMS parvagi, and Jain deemed to be university. So this radioactive is an initiative of Jain deemed to be university. It's supported by the university. So ಎಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ನನಗೂ ತಮ್ಮೆಲ್ಲರಿಗೂ ಮತ್ತೆ ನಮ್ಮ ಶ್ರೋತೃಗಳಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೂ ಇಲ್ಲಿ ನೆರೆದಿರುವ ನಮ್ಮ ಈ ಒಂದು ಸಣ್ಣ ಒಂದು ಗುಂಪು ಹೇಗಿದೆ ಅಂದ್ರೆ ನನಗೆ ಒಂದು ಮನೆಯಲ್ಲಿ ಮಾತಾಡೋ ತರ ಇದೆ. ಅದರಿಂದ ಆ ಒಂದು ಪರಿಸರನ ನೀವು ಕಲ್ಪಿಸಿರೋದಕ್ಕೆ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ. ಸೊ ಮುಂದೆ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸರ್. ಸೊ ಮೊದಲನೆಯ ಪ್ರಶ್ನೆ ಡಾಕ್ಟರ್ ರಮಾ ಅವರು ತಮ್ಮನ್ನ ಕೇಳಲು ಇಷ್ಟ. ದ ಫಸ್ಟ್ ಕ್ವೆಶ್ಚನ್ ಸರ್, ಆಹಾರದ ಪ್ರಾಮುಖ್ಯತೆ ಏನು ತಿಳಿಸ್ತೀರಾ? ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಕ್ ಮುಂಚೆ ಎರಡು ಮಾತು ಈ ಹಕ್ಕು ನಿರಾಕರಣೆ ಬಗ್ಗೆ ಮಾತಾಡಲು ಇಚ್ಛಿಸುತ್ತೇನೆ. ಯಾಕೆಂದ್ರೆ ನಾನು ಹೇಳ್ತಾ ಇರೋದು ವಿಷಯಗಳು ಹಲವಾರು ಒಂದು ಸೋರ್ಸಸ್ ಇಂದ ಬಂದಿರ್ಬೋದು. ವೆಬ್ಸೈಟ್ ಇರ್ಬೋದು, ವಿಕಿಪೀಡಿಯಾ ಇರ್ಬೋದು, ನಮ್ಮ ಕಮ್ಯುನಿಕೇಶನ್ ಆರ್ಟಿಕಲ್ಸು, ನ್ಯೂಸ್ ಪೇಪರ್ಸು, ಟಿವಿ ಚಾನೆಲ್ಸು, ರೇಡಿಯೋ, ನಿಮ್ ತರ ರೇಡಿಯೋ, ಮತ್ತೆ ಈ ವಿಜ್ಞಾನಿಗಳು ಪಬ್ಲಿಷ್ ಮಾಡಿರುವಂತಹ ಜರ್ನಲ್ಸು, ಪೇಪರ್ಸು, ಬುಕ್ಸು, ಈ ಕಾನ್ವರ್ಸೇಷನ್ಸು. ಈಗ ನಿಮ್ಮ ಹತ್ರ ಹೇಗ್ ಮಾತಾಡ್ತಾ ಇದೀನೋ ಅದೇ ತರ ಬೇರೆಯವ್ರ ಹತ್ರ ಮಾತಾಡಿದಾಗ ನಮಗೆ ಎಷ್ಟೋ ಒಂದು ಪರಿಜ್ಞಾನ ಆಗುತ್ತೆ. ಅದು ಮತ್ತೆ ನನ್ನ ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಆಲ್ಸೋ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇನ್ ಲೈಫು, ಇದೆಲ್ಲ ಕೂಡ ಒಂದು ಸಂಯೋಜಿತವಾಗಿ ನಾನು ಇಷ್ಟು ಜನಗಳಿಗೆ, ಇಷ್ಟು ಒಂದು ಇನ್ಸ್ಟಿಟ್ಯೂಷನ್ಗಳಿಗೆ ಮತ್ತು ಈ ಪರಿಸರವನ್ಗೆ ನಾನು ಒಂದು ನಿಜವಾಗ್ಲೂ ಕೃತಜ್ಞನಾಗಿದ್ದೇನೆ. ಈ ಮಾತುಗಳು ಯಾವುದು ನನ್ನದಲ್ಲ ಅಂತ ಹೇಳಬಲ್ಲ. ಯಾಕೆಂದ್ರೆ ನಾವು ಆಹಾರ ಅನ್ನೋದು ಮನುಷ್ಯ ಹುಟ್ಟಕ್ ಮುಂಚೆನೆ ಆಹಾರ ಹುಟ್ಟಿತ್ತು. ಮೊದಲು ಮನುಷ್ಯ ಹುಟ್ಟಿದ್ದಲ್ಲ, ಮೊದಲು ಆಹಾರ ಹುಟ್ಟಿದ್ದು. ಅದರಿಂದ ನಾವು ಈ ಒಂದು ಜ್ಞಾನವನ್ನ ಪಡ್ಕೋಬೇಕಾದ್ರೆ ಸಾವಿರಾರು ವರ್ಷದ ಜ್ಞಾನ, ಇದು ನನ್ನ ಜ್ಞಾನ ಒಂದೇ ಅಲ್ಲ ಅಂತ ಹೇಳಲು ಇಚ್ಛಿಸ್ತೀನಿ. ಅದರಿಂದ ನಾನು ಏನ್ ಹೇಳ್ತೀನೋ ಇದು ಬರೀ ನನ್ನ ತಿಳುವಳಿಕೆ ಬಿಟ್ಟು ಮತ್ತೆ ಬೇರೆ ಯಾವುದೋ ಒಂದು ಇಂಡಸ್ಟ್ರಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಯೂನಿವರ್ಸಿಟಿ ಅಥವಾ ಒಂದು ಯಾವುದೋ ಒಂದು ಬೇರೆದಕ್ಕೆ ನಾನು ರೆಪ್ರೆಸೆಂಟೇಟಿವ್ ಆಗಿಲ್ಲ. ಇದು ನನ್ನ ಒಂದು ಮನಸ್ಸಿಂದ ಬರುವಂತ ಮಾತುಗಳು. ಇದನ್ನ ನಾನು ಹೇಳಬಯಸ್ತೀನಿ. ಇದು ನನ್ನ ಹಕ್ಕು ನಿರಾಕರಣೆ ವಿಷಯದ ಬಗ್ಗೆ ಮೊದಲು ನಿಮಗೆ ತಿಳಿಸ್ತೀನಿ. ಇದನ್ನು ಕೂಡ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಆಹಾರದ ಪ್ರಾಮುಖ್ಯತೆ ಏನು ಅಂತ. ನಾನು ಇದನ್ನ ಬರೀ ನೀವು ಪ್ರಶ್ನೆ ಕೇಳೋದು ನಾನು ಆನ್ಸರ್ ಮಾಡೋದು ತರ ಈ ಪ್ರೋಗ್ರಾಮ್ ಮಾಡಕ್ಕಿಂತ ನಾನು ನಿಮ್ಮನ್ನ ಕೆಲವು ಪ್ರಶ್ನೆ ಕೇಳ್ತೀನಿ, ನೀವು ನನಗೆ ಒಂದು ಉತ್ತರವನ್ನು ಕೊಡ್ಬೇಕಾಗತ್ತೆ. ನೀವು ಬಹುಶಃ ಅದಕ್ಕೆಲ್ಲ ರೆಡಿಯಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇದೊಂದು ಕಾನ್ವರ್ಸೇಷನ್ ತರ ಮಾಡಿದ್ರೆ ಈ ನಮ್ಮ ಶ್ರೋತೃಗಳಿಗೂ ಒಂದು ಏನೋ ಒಂದು ಮನೇಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ ಏನೋ ಅನ್ಸುತ್ತೆ. ಇಲ್ಲದೆ ಇದ್ರೆ ಬರೀ ಒಂದು ಮಾನೋಲಾಗ್ ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ, ಆ ತರ ಆಗ್ಬಾರ್ದು. ಸೊ ಈ ಆಹಾರದ ಪ್ರಾಮುಖ್ಯತೆ ಏನು ಅಂದ್ರೆ ನಾನ್ ನಿಮಗ್ ಕೇಳ್ತೀನಿ, ಬರೀ ಆಹಾರ ಇದ್ರೆ ನಾವು ಜೀವಿಸ್ಬೋದಾಗ್ತಾವ ಹೇಳಿ? ಬರೀ ಆಹಾರ ತಿಂದ್ರೆ ಜೀವಿಸ್ಬೋದಾ? ಗಾಳಿ ಬೇಡವಾ? ನೀರ್ ಬೇಡವಾ? ಬೆಳಕು ಬೇಡವಾ? ಅದರಿಂದ ಈ ನಾಲ್ಕನ್ನು ನಾವು ಒಟ್ಟಿಗೆ ನೋಡ್ಬೇಕೇ ಹೊರತು ಬರೀ ಆಹಾರ ನೋಡಿದ್ರೆ ಉಪಯೋಗ ಇಲ್ಲ. ನಮಗೆ ಒಳ್ಳೆ ಆಹಾರ ತಗೊಂಡ್ರು ಕೂಡ ಒಳ್ಳೆ ಗಾಳಿ, ಬೆಳಕು, ನೀರು ಇಲ್ಲದೆ ಇದ್ರೆ ಅದರಿಂದ ಏನು ಉಪಯೋಗ ಇರಲ್ಲ. ಆದ್ರಿಂದ ನಾವು ಮೊದಲನೇ ವಿಷಯವನ್ನು ಏನ್ ತಿಳ್ಕೊಬೇಕು ಅಂದ್ರೆ ಆಹಾರ, ಗಾಳಿ, ನೀರು ಮತ್ತು ಬೆಳಕು, ಈ ನಾಲ್ಕು ಕೂಡ ನಾಲ್ಕು ದಿಕ್ಕಂಗೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ತರ ಅದು ಬಹಳ ಮುಖ್ಯವಾದ್ದು ನಾವು ನೆನೆಸ್ಕೋಬೇಕು.
ಯಾಕೆಂದ್ರೆ ಇದ್ರಲ್ಲಿ ಯಾವ್ದು ಒಂದು ಸರಿಗಿಲ್ದೆ ಹೋದ್ರೆ ಬೇರೆ ಯಾವ್ದು ಮೈಗಂಟ. ನಾಲ್ಕನೇದು ಈ ಒಂದು ವಿಷಯದಲ್ಲಿ ನಾನ್ 4 ದಿಕ್ಕುಗಳು ಅಂತ ಏನ್ ಹೇಳಿದ್ವೋ ಅದೇ ತರ ನಮ್ಮ ಮಾನಸಿಕವಾಗಿ ಕೂಡ ನಾವು ಇದನ್ನ ವಿಷಯವನ್ನು ತಿಳ್ಕೋಬೇಕು. ಹೇಗೆಂದ್ರೆ ನಾವು ಏನಾದ್ರು ಒಂದು ಹೊಸದು ಹೇಳಿದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಒಂದು ಮನಸ್ಸಿರ್ಬೇಕು ನಮ್ಗೆ. ನಾವು ಮನಸ್ಸೇ ಹೇಳಿದ್ರೆ ನೀವ್ ಹೇಳಿದ್ದೆಲ್ಲ ನಾನು ಕೇಳ್ತೀನಿ, ಅದನ್ನ ನಾನು ಫಾಲೋ ಮಾಡಕ್ ಆಗಲ್ಲ ಅಂದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಅದರಿಂದ ನಾವು ಪಾರಂಪರೆಯಾಗಿ ಗುರು ಶಿಷ್ಯ ವೃಂದದಲ್ಲಿ ನಾವು ಎಷ್ಟೋ ಕಲ್ತ್ಕೊಂಡ್ ಬಂದಿದೀವಿ. ಅದರಿಂದ ಒಂದು ಪರಿಪಾಟನೆಯಲ್ಲಿ ನಾವು ಮೊದಲ ಒಂದು ದವಸ ಧಾನ್ಯಗಳಿರ್ಬೋದು, ಹಣ್ಣು ತರಕಾರಿಗಳಿರ್ಬೋದು, ಹಾಲು ಮತ್ತೆ ಹಾಲಿನ ಉತ್ಪಾದಕದ ಹಲವಾರು ಪ್ರಾಡಕ್ಟ್ಸ್ ಇರ್ಬೋದು, ಮೊಟ್ಟೆ, ಮಾಂಸ ಮತ್ತು ಮೀನು ಮತ್ತೆ ಮಸಾಲೆ ಪದಾರ್ಥ, ಇವೆಲ್ಲ ಕೂಡ ಆಹಾರ ಅಂತೀವಿ. ಬಟ್ ಇದಕ್ಕೆ ಮುಖ್ಯವಾದ್ದು ಭೂಮಿ ಇಲ್ಲದೆ ಅವರ ಆಹಾರ ಇಲ್ಲ. ಸೊ ಇವತ್ತು ನಾವು ಚಂದ್ರನ ಮೇಲೆ, ಮಂಗಳ ಗ್ರಹ ಮೇಲೆ ಆಹಾರ ಬೆಳೆದು ಇಲ್ಲಿ ತಿನ್ನೋ ಅಂತ ಒಂದು ಸ್ಥಿತಿಲಿ ಇಲ್ಲ. ನಮ್ಮ ಭೂಮಿಗೆ ಮುಖ್ಯವಾದ ಒಂದು 5ನೇ ಒಂದು ಸ್ಥಾನ ಕೊಡ್ತಾ ಇದ್ದೀವಿ. ಇದರಲ್ಲಿ ಮೊದಲನೇದಾಗಿ ಗಾಳಿ, 2ನೇದಾಗಿ ಬೆಳಕು, 3ನೇದಾಗಿ ನೀರು, 4ನೇದಾಗಿ ಭೂಮಿ. ಇದರಿಂದ ಆಹಾರವೇ ಹೊರತು ಆಹಾರಕ್ಕೆ ಬರೀ ನಾವು ಒಂದು ಅಕ್ಕಿ ಬೆಳೆ ಇದು ಅಂದ್ರೆ ಅದು ನಂಗೆ ಸರಿಯಲ್ಲ ಅನ್ಸುತ್ತೆ. ಅದರಿಂದ ಇದಿಷ್ಟು ತಿಳ್ಕೊಂಡು ಮುಂದೆ ನಾವು ಡಿಫರೆಂಟ್ ಏಜಸ್ ಅಂದ್ರೆ ಒಬ್ಬ ಮನುಷ್ಯ ತನ್ನ ಬಾಲ್ಯದಲ್ಲಿ, ಅಡಾಲಸೆಂಟ್ ಏಜ್ ಅಲ್ಲಿ, ಮತ್ತೆ ಬೆಳೆಯೋ ಒಂದು ವಯಸ್ಸಲ್ಲಿ, ಮತ್ತೆ ವೃದ್ಧಾಪ್ಯದಲ್ಲಿ ಏನೇನು ಆಹಾರ ತಿಂತಾನೆ ಅಂತ ನೋಡಿದ್ರೆ ನಮ್ಗೆ ಒಂದು ದೊಡ್ಡ ಆಶ್ಚರ್ಯ ಆಗುತ್ತೆ. ಅದರಿಂದ ಆಹಾರ ಬಹಳ ಪ್ರಾಮುಖ್ಯವಾದ ಒಂದು 5 ಪಂಚಭೂತದಲ್ಲಿ ಆಹಾರ ಅನ್ನೋದು ಒಂದು ಅಡಗಿದೆ. ಇಷ್ಟು ಹೇಳಿ ನಾನು ನಿಮ್ಮ ಮುಂದಿನ ಪ್ರಶ್ನೆಗೆ ನಾನು ಕುತೂಹಲದಿಂದ ಕಾಯ್ತಾ ಇರ್ತೇನೆ. ಸೊ ಮುಂದಿನ ಪ್ರಶ್ನೆಗಿಂತ ಮುಂಚೆ ಡಾಕ್ಟರ್ ಮಮತಾ ನ್ಯೂಟ್ರಿಷನಿಸ್ಟ್ ನಮ್ ಜೊತೆಗಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೀನಿ ಈ ಕಾರ್ಯಕ್ರಮಕ್ಕೆ. ಡಾಕ್ಟರ್ ಮಮತಾ, ತಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ ಮಮತಾ ಅವರಿಗೆ. ಥ್ಯಾಂಕ್ ಯು ಡಾಕ್ಟರ್ ಭಾರ್ಗವಿ ಅವರೇ. Now I would like to call Pallavi to ask the next question. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಹಲವಾರು ಮೂಲಗಳಿಂದ ತಿಳಿಯುತ್ತೆ ಏನಂದ್ರೆ ನಮ್ಮ ಪೂರ್ವಜರು ಆಹಾರದೊಂದಿಗೆ ಸಂಬಂಧವನ್ನು ಹೊಂದಿದ್ರು ಅಂತ. ಸೊ ಅಂತಹ ಒಂದು ಸಂಬಂಧದಿಂದ ನಾವು ಏನನ್ನ ಕಲಿಬಹುದು? ಈ ಪದ ಸಂಬಂಧ ಅನ್ನೋದು ಒಂದು ಕಷ್ಟವಾದ ಪದನೇ. ಯಾಕೆಂದ್ರೆ ಆಹಾರದ ಜೊತೆ ನಾವು ಸಂಬಂಧ ಬೆಳೆಸ್ತೀವೋ ಅಥವಾ ನಾವು ಆಹಾರದಿಂದ ಬದುಕ್ತೀವೋ ಅನ್ನೋದು ಮುಖ್ಯವಾದ ಪ್ರಶ್ನೆ. ಓಕೆ, ಸೊ ಈ ಒಂದು ಆಹಾರದಲ್ಲಿ ಮುಖ್ಯವಾದ ಅಂಶಗಳು ಅಂದ್ರೆ ಪಿಷ್ಟ, ಕೊಬ್ಬು, ಪ್ರೋಟೀನ್ ಮತ್ತು ಹಲವಾರು ಪೋಷಕಾಂಶಗಳು ನಾವು ಸಂತೋಷವಾಗಿ ತಿನ್ನುವ ಒಂದು ಪದಾರ್ಥ. ಬೇಸಿಕಲಿ ನಾನು ಹೇಳೋದೇನು ಅಂದ್ರೆ ಸಸ್ಯದಿಂದ, ಪ್ರಾಣಿಗಳಿಂದ ಅಥವಾ ನಾವು ಹಲವಾರು ಪಾನೀಯಗಳನ್ನ ಕುಡಿಯೋದ್ರಿಂದ ಇದರಿಂದೆಲ್ಲ ಏನು ಅಂದ್ರೆ ನಾವು ಒಂದು ನಮಗ್ ಗೊತ್ತಿಲ್ದಂಗೆ ಒಂದು ಸಂಬಂಧನ ಉಂಟು ಮಾಡ್ಕೊಳ್ತೀವಿ. ಈಗ ಬರೀ ಅನ್ನ ತಿನ್ನೋರು ಅಥವಾ ಒಂದು ಬೇಳೆ ತಿನ್ನೋರು ಅಥವಾ ಒಂದು ಮಾಂಸ ತಿನ್ನೋರು ಆದ್ರೆ ಹೇಗೆ ಹಿಂದಿನ ಕಾಲದಲ್ಲಿ ಬೇಟೆ ಮತ್ತು ಮೀನುಗಾರಿಕೆ ಮತ್ತು ವ್ಯವಸಾಯ ಇದನ್ನೆಲ್ಲ ಹಮ್ಮಿಕೊಂಡು ಅದನ್ನೇ ಒಂದು ಜೀವನ ರೂಪದಲ್ಲಿ ಹೇಗೆ ಸಾಗಿಸ್ತಾ ಇದ್ರು ಅನ್ನೋದ್ರಿಂದ ನಮಗೆ ಆಹಾರದ ಸಂಬಂಧ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧ ಅಂದ್ರೆ ಒಂದು ಗಿಡದಲ್ಲಿ ಒಂದು ನಮ್ಮ ಭತ್ತದ ತೆನೆ ಬಿಡ್ಬೇಕಾದ್ರೆ ಅದನ್ನ ದಿವಸ ಮುಟ್ಟಿ ಅದಕ್ಕೆ ನೀರ್ ಹಾಕಿ ಅದಕ್ಕೆ ನೀರ್ ಕಟ್ಟಿ ಅದರಿಂದ ಬರೋ ಒಂದು ತೆನೆನ ಭತ್ತ ಮಾಡಿ ಒಣಗಿಸಿ ಅದರಿಂದ ಅಕ್ಕಿ ಮಾಡಿ ತಿನ್ನೋದ್ರಲ್ಲಿ ಬಹಳ ಒಂದು ದೊಡ್ಡ ಸಂತೋಷವಿದೆ. ಆ ಸಂತೋಷ ಇವತ್ತು ನಮ್ಮ ಈ ಜೀವನದಲ್ಲಿ ಬಹುಶಃ ಅದನ್ನ ಕಳ್ಕೊಂಡಿದೀವಿ ಅಂತ ಕಾಣುತ್ತೆ. ಯಾಕಂದ್ರೆ ನಾವು ಒಂದು ಮಾರ್ಕೆಟ್ಗೆ ಹೋಗ್ತೀವಿ, ತಗೊಳ್ತೀವಿ, ದುಡ್ಡು ಕೊಟ್ರೆ ಆಹಾರ ಸಿಗುತ್ತೆ. ಬಟ್ ನಮ್ಮ ಪಾರಂಪರಿಕವಾಗಿ ಬಂದಿರುವಂತ ನಮ್ಮ ಒಂದು ಈ ಆಹಾರ ಮತ್ತು ಸಮಾಜ ಅಂತೀವಲ್ಲ, ಇದು ಈ ವ್ಯವಸಾಯದ ಮೂಲಕ ಸಂಬಂಧ ಆಯ್ತು. ಅಂದ್ರೆ ನಮ್ಮ ಒಂದು ಗಿಡ ನಮ್ಮ ಒಂದು ಕುಟುಂಬದ ಒಂದು ಕೊರಳು. ಅದು ಈಗ ಅದು ಬಿಟ್ಟು ಹೋಗಿದೆ. ಆ ಒಂದು ಕೊರಳನ್ನ ನಾವು ತೆಗೆದು ಬಿಟ್ಟು ದುಡ್ಡು ಕೊಟ್ರೆ ಆಹಾರ ಸಿಗುತ್ತೆ ಅಂತೀವಿ. ಅದು ಬಹುಶಃ ಮಾಡ್ಲೇಬೇಕಾಗಿದೆ. ಇಲ್ಲದಿದ್ರೆ ಬಹಳ ಕಷ್ಟ. ಎಲ್ಲಾರು ಬರೀ ಬೆಳೆ ಬೆಳೆಯಕ್ಕಾಗಲ್ಲ. ಆದ್ರಿಂದ ಆ ಸಂಬಂಧ ಅನ್ನೋದು ಜೈವಿಕ ಸಂಬಂಧ. ಆ ಸಂಬಂಧ ಅನ್ನೋದು ಪಾರಂಪರಿಕವಾಗಿ ಬಂದು
ಯಾವುದೋ ಒಂದು ಕಾರಣಾಂತರದಿಂದ ಅದು ತಪ್ಪೋಗಿ ಬರೀ ವ್ಯವಸಾಯ ಮಾಡುವವರು ನಮಗೆ ಆಹಾರವನ್ನು ಕೊಡ್ತಾರೆ ಹೊರತು ನಾವಾಗಿ ಆಹಾರವನ್ನು ಬೆಳೆಯುವುದಿಲ್ಲ. ಆದರೆ ಮೊದಲನೇದಾಗಿ ಅದರಿಂದ ನಮ್ಮ ರೈತ ಬಾಂಧವರಿಗೆ ನಾವು ನಮಸ್ಕರಿಸುತ್ತಾ, ಈ ಸಂಬಂಧವನ್ನು ಅವರು ಕಾಪಾಡ್ಕೊಂಡು ಬಂದಿದಾರಲ್ಲ, ಅವ್ರಿಲ್ದೇ ಹೋದ್ರೆ ನಮ್ಗೆ ಇವತ್ತು ಊಟ ಇಲ್ಲ. ಅದರಿಂದ ನಾವು ಅದನ್ನ ಬಹಳವಾಗಿ ನಾವು ಜ್ಞಾಪಿಸ್ಕೋಬೇಕು. ಆ ಸಂಬಂಧ ಅವ್ರು ಇನ್ನೂ ಇಟ್ಕೊಂಡಿದಾರಲ್ಲ, ಅದರಿಂದ ನಮ್ಗೆ ಬಹಳ ಒಂದು ದೊಡ್ಡ ಒಂದು ವರ ಅದು. ಆ ವರನ ನಾವು ಯಾವತ್ತೂ ಕೂಡ ಕ್ಷೀಣವಾಗಿ ಕಾಣಬಾರ್ದು. ಮತ್ತೆ ಅವ್ರಿಗೆಲ್ಲರಿಗೂ ನಮಸ್ಕರಿಸುತ್ತಾ ನಾನೇನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ಈ ಸಮಾಜದಲ್ಲಿ 2 ತರ ಆಹಾರಗಳಿದೆ. ಒಂದು ಆಹಾರವನ್ನೇ ತಿನ್ನೋದು, ಇನ್ನೊಂದು ಎಷ್ಟು ಬೇಕೋ ಅಷ್ಟು ತಿನ್ನೋದು. ಬೆಳಗಿನ ಸಾಯಂಕಾಲದವರೆಗೂ ಬರೀ ಆಹಾರವನ್ನೇ ತಿಂತಾ ಇದ್ರೆ ಅದರಿಂದ ಏನು ಪ್ರತಿಕ್ರಿಯೆ ಅಂತ ನಿಮಗ್ ಚೆನ್ನಾಗಿ ಗೊತ್ತು. ಬಟ್ ಎಷ್ಟು ಬೇಕೋ ಅಷ್ಟು ತಿಂದ್ರೆ ಅದು ಹೇಗೆ ನಮಗೆ ತಿನ್ನೋಕ್ ಸಾಧ್ಯ? ಅದರಿಂದ ನಮ್ಮ ಆಯುರ್ವೇದದಲ್ಲಿ ಮತ್ತೆ ನಮ್ಮ ಗ್ರಂಥಗಳಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನೀವು ಇನ್ನೂ ಬೇಕು ಅನ್ನೋವಾಗ ತಿನ್ನೋದ್ ನಿಲ್ಲಿಸ್ಬೇಕು. ಸೊ ಇದೊಂದು ಪ್ರಕೃತಿಯ ನಿಯಮ. ಇವಾಗ ಒಂದು ಸಿಂಹನೇ ತಗೊಳ್ಳಿ, ಒಂದು ಹುಲಿನೇ ತಗೊಳ್ಳಿ, ಯಾವ್ದೋ ಒಂದು ಜಿಂಕೆನೇ ಹಿಡಿಬೋದು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಬಿಟ್ಟು ಹೊಟ್ಟೋಗುತ್ತೆ ಅಲ್ವೇ? ಸೊ ನಾವು ಮನುಷ್ಯರಾಗಲ್ಲ, ಎಲ್ಲಾನು ಇನ್ನೂ ಬೇಕು ಅಂತ ಮನಸ್ಸಿಗೂ ಮೀರಿ ತಿಂತೀವಿ. ಅದು ನನ್ನ ಪ್ರಕಾರ ಸಮಾಜದ ಒಂದು ನಿಜವಾದ ಒಂದು ಬೇರೆ ತರ ಒಂದು ಕಾಯಿಲೆ ಬಂದ್ಬಿಟ್ಟಿದೆ ಅದು. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಈಗ ಒಂದು ಒಬಿಸಿಟಿ ಅಂತೀವಲ್ಲ, ಅದು ನಮಗೆ ಒಳ್ಳೇದಲ್ಲ. ಇವಾಗ ಏನಾಗಿದೆ ಅಂದ್ರೆ, ಈ ಆಹಾರ ಮತ್ತು ಸಮಾಜ ಇವೆರಡೂ ಕೂಡ, ಆಹಾರಕ್ಕೆ ಯಾವಾಗ ನಾವು ಗೌರವ ಕೊಡ್ತೀವೋ ಅದೆಲ್ಲ ತಾನಾಗೆ ಬರುತ್ತೆ. ಅದರಿಂದ ನಾವು ಒಂದು ಚಪಾತಿ ಅಥವಾ ಒಂದು ಹಿಡಿ ಅನ್ನ ಇವತ್ತು ನಮಗ್ ಬೇಡ ಅಂದ್ರೆ ಅದು ಬೇರೆಯವರಿಗೆ ಲಭ್ಯವಾಗುತ್ತೆ ಎಲ್ಲೋ ಒಂದು ಮೂಲೆಯಲ್ಲಿ. ಸೊ ಅದರಿಂದ ನಾವು ಆಹಾರವನ್ನ ಪೋಲು ಮಾಡಬಾರದು. ಅದರಿಂದ ಆಹಾರವನ್ನ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು, ಇನ್ನೂ ಬೇಕು ಅಂದಾಗ ನಿಲ್ಲಿಸ್ಬೇಕು. ಇದೆಲ್ಲ ಸಮಾಜವನ್ನು ಒಂದು ರೀತಿ ಸಂಬಂಧ ಉಂಟು ಮಾಡಿ, ಒಂದು ರೀತಿ ಈ ಕಲ್ಪನಾ ಒಂದು ಪ್ರಪಂಚದಿಂದ ಒಂದು ನಿಜವಾದ ರೂಪಿತ ಪ್ರಪಂಚಕ್ಕೆ ನಮ್ಮನ್ನ ಕೊಂಡೊಯ್ಬಹುದು ಅಂತ ನನಗೆ ಅನಿಸುತ್ತೆ ಆ ಒಂದು ವಿಷಯದಲ್ಲಿ. ಸರ್, ತಾವ್ ಹೇಳಿದ್ದು ನನ್ಗೆ ಈ ತೈತ್ತರ್ಯೋಪನಿಷತ್ ಒಂದು ಬ್ರಹ್ಮವಲ್ಲಿಲಿ ಬರುತ್ತೆ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ, ಅನ್ನನ ಬ್ರಹ್ಮ ಅಂತ ತಿಳ್ಕೊ ಅಂತ. ಮೋಸ್ಟ್ಲಿ ಇದನ್ನ ಒಂದು ಇಂಡಿಕೇಟ್ ಮಾಡಕ್ಕೆ, ಹಿಂಟ್ ಮಾಡಕ್ಕೆ ಅವರೆಲ್ಲ ನಮ್ಮ ಋಷಿಗಳು ಈ ತರ ಎಲ್ಲ ಬರಿತಾ ಇದ್ರು ಅಂತ ಕಾಣುತ್ತೆ ಮುಂಚೆ. ಅದೆಲ್ಲಾನು ಪರಂಪರೆಯಿಂದ ಬಂದಿರೋದು. ಬಟ್ ಅದರ ಅರ್ಥ ತಿಳ್ಕೊಬೇಕೆ ಹೊರತು ಅದನ್ನ ಒಂದು ಭಾವೈಕ್ಯದಿಂದ ನೋಡಿ ಅದರದ ಒಂದು ಅರ್ಥನ ನಾವು ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸ್ಬೇಕು. ನಾವು ಅರ್ಥನ ಪರಿಶೀಲಿಸದೆ ಬರೀ ಅದನ್ನ ವರ್ಡಿಂಗ್ ತಗೊಂಡ್ಬಿಟ್ರೆ ಅದರಿಂದ ನಮ್ಗೇನು ಲಾಭ ಪಡೆಯೋಂಗಿಲ್ಲ. ಅದನ್ನ ಅಳವಡಿಸ್ಕೋಬೇಕು ಜೀವನದಲ್ಲಿ, ಅದು ಮುಖ್ಯ. ಅಳವಡಿಸ್ಕೊಳ್ದೆ ಇದ್ರೆ ಅದು ಹೇಳಿ ಅಥವಾ ಕೇಳಿ ಉಪಯೋಗಕ್ಕೆ ಬರೋದಿಲ್ಲ. ಸೊ ಅದನ್ನ ಇಂಡಿವಿಜುವಲೈಸ್ಡ್ ಆಗಿ ಮಾಡ್ಕೋಬೇಕು. ಆದ್ರಿಂದ ನಾವೇನ್ ಹೇಳ್ತೀವಿ ಇವತ್ತು ಪರ್ಸನಲೈಸ್ ಫುಡ್ ಅಂತೀವಿ. ಅಂದ್ರೆ ನಮ್ಗೆ ಏನ್ ಬೇಕೋ ಅದ್ ತಿನ್ಬೇಕು, ರುಚಿಯಾಗಿದ್ದು ಅಂತ ಆಗಲ್ಲ. ಪರ್ಸನಲೈಸ್ಡ್ ಅಂದ್ರೆ ನಮ್ಗೆ ಯಾವ ಒಂದು ಭಾವ ರೂಪದಲ್ಲಿ, ಒಂದು ಪ್ರಕೃತಿಯ ರೂಪದಲ್ಲಿ ನಮಗೆ ಆಹಾರ ಒಳ್ಳೇದು, ನಮ್ಮ ದೇಹಕ್ಕೆ ಒಳ್ಳೇದು ಅನ್ಸುತ್ತೋ ಅದನ್ನ ನಾವು ಒಂದು ಈಕ್ವಿಲಿಬ್ರಿಯಂ ಇಟ್ಕೊಂಡು ಒಂದು ಸಮತೂಕದಲ್ಲಿ ಅದನ್ನ ತಿನ್ಬೇಕು. ಪ್ರೊಫೆಸರ್ ವರಾ ವಾಂಟ್ಸ್ ಟು ಆಸ್ಕ್ ಎ ಕ್ವೆಶ್ಚನ್ ಸರ್. ಸರ್ ನಮಸ್ಕಾರ ಸರ್. ನೀವು ಪ್ರಾಚೀನವಾದದ್ದು ಇವ್ರು ಭಾರ್ಗವಿ ಮ್ಯಾಮ್ ಹೇಳ್ತಾ ಇದ್ದಿದ್ದು ಪುರಾತನವಾದ ಆಹಾರ ಎಲ್ಲ ತಿನ್ಬೇಕು, ನಾವ್ ಎಷ್ಟು ಚೆನ್ನಾಗಿ ನಾವು ವಾತ ಶೀತ ಪಿತ್ತ ದೋಷಗಳನ್ನೆಲ್ಲ ಕಳ್ಕೊಂತಾ ಇದೀವಿ. ಆದ್ರೆ ಈಗಿರೋ ಫುಡ್ ಹ್ಯಾಬಿಟ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ಇದನ್ನೆಲ್ಲ ನಾವು ಪ್ರಾಚೀನವಾದದ್ದು ಎಲ್ಲ ನಾವು ಸಾಂಪ್ರದಾಯಿಕವಾಗಿ ತಿಂತಾ ಇದ್ದಿದ್ದು ಫುಡ್ ಹ್ಯಾಬಿಟ್ಸ್ ಎಲ್ಲ ಮರ್ತೋಗಿದೀವಲ್ಲ ಸರ್. ಅದನ್ನ ಕಾಪಾಡ್ಕೊಳ್ಳೋದು ಹೆಂಗೆ? ನಾವ್ ಹೆಂಗ್ ಹೇಳ್ಕೊಡ್ಬೇಕು ನಮ್ ಮಕ್ಕಳಿಗೆ, ಬೇರೆಯವ್ರಿಗೆ ನಾವ್ ಹೆಂಗ್ ಕಾಪಾಡ್ಕೊಳ್ಳೋಣ? ಹಿಂಗೆಲ್ಲ ಪುರಾತನದು ಇಲ್ಲ ನಾ ಹೇಳೋದು ಸಾಂಪ್ರದಾಯಿಕವಾದ ಫುಡ್ ಹ್ಯಾಬಿಟ್ಸ್ ನ ಹೆಂಗ್ ಕಲ್ಟಿವೇಟ್ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದ್ದೀನಿ ಸರ್. ನೀವು ಈ ಪ್ರಶ್ನೆನಲ್ಲಿ ಒಂದು ವಿಷಯ ನಾನು ನಿಮ್ಮ ಹತ್ರ ಕೇಳ್ಬೇಕು ಅಂತ ಇದ್ದೀನಿ. ಏನು ಅಂದ್ರೆ, ಸಾಂಪ್ರದಾಯಿಕ ಆಹಾರ ಅಂದ್ರೆ ಟ್ರೆಡಿಷನಲ್ ಫುಡ್ ಅಂದ್ರೆ
ಎಥನಿಕ್ ಫುಡ್ಡು, ಮತ್ತೆ ನಮ್ಮ ಹಳ್ಳಿಯಲ್ಲಿ ತಿನ್ನುವಂತಹ ಒಂದು ಆಹಾರ, ಶುದ್ಧವಾದ ಆಹಾರ, ಇದೆಲ್ಲಾನು ಕೂಡ ಒಂದು ಪರಿಸರದ ಚರಾಂಕಗಳನ್ನು ನಾವು ಪೋಷಣೆ ಅಂತ ಕರೆಯುತ್ತೇವೆ. ಯಾಕೆಂದ್ರೆ ಈ ಸಾಮಾಜಿಕ ಸಂಬಂಧಗಳು, ಬಾಲ್ಯದ ಅನುಭವಗಳು ಇವೆಲ್ಲ ಪಾರಂಪರೆಯ ಒಂದು ಆಹಾರಕ್ಕೆ ಸೇರ್ಕೊಂಡಿದೆ. ಇನ್ನೊಂದು ಆಹಾರ ತಿಂದಿದ್ರೆ ಅದನ್ನ ಈ ತರ ತಿಂದಿದ್ದೆ, ಇದು ಬಹಳ ರುಚಿಯಾಗಿದೆಯಲ್ಲ ಅನ್ಸುತ್ತೆ. ಸೊ ಅದರಿಂದ ನಮ್ಮ ಬಾಲ್ಯದ ಅನುಭವಗಳು, ಹಾಗೆ ಸಾಮಾಜಿಕ ಅನುಭವಗಳು, ಸಾಮಾಜಿಕ ಸಂಬಂಧಗಳು, ಮತ್ತೆ ನಮ್ಮ ಸುತ್ತಮುತ್ತಲಿನ ಸಂಸ್ಕೃತಿ ಸೇರಿದಂತೆ ನಾವು ಈ ಮನೋವಿಜ್ಞಾನವನ್ನು ಕೂಡ ಇಲ್ಲಿ ಸ್ಮರಿಸಬೇಕಾಗುತ್ತೆ. ಯಾಕೆಂದ್ರೆ ಮನೋವಿಜ್ಞಾನ ಅಂದ್ರೆ ನಮ್ಮಲ್ಲಿ ಏನೇನೋ ನೆಟ್ಟಿ ನಿಂತಿದೆ ನಮ್ಮ ಮನಸ್ಸಲ್ಲಿ ಆಹಾರ ಅನ್ನೋದ್ ಬಗ್ಗೆ. ಇವಾಗ ಒಂದು ಇಡ್ಲಿ ಅಂತಲೇ ತಗೊಳ್ಳಿ, ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಇಡ್ಲಿ ಒಂದು ಪಾರಂಪರಿಕ ಒಂದು ಆಹಾರ. ಈ ಇಡ್ಲಿನಲ್ಲಿ ಹಲವಾರು ವೆರೈಟಿ ಇದೆ ಅಂತ ಹೇಳ್ಬಿಡ್ತೀವಿ ನಾವು. ಏನೋ ಬಟನ್ ಇಡ್ಲಿ ಅಂತಾರೆ, ಆ ಇಡ್ಲಿ ಅದಂದೇ ಅಲ್ಲ, ಇದರಲ್ಲಿ ಯಾವ್ಯಾವ ಮುಖ್ಯವಾದ ಒಂದು ಆಹಾರ ಪದಾರ್ಥಗಳು ಸೇರಿವೆ. ಆ ಆಹಾರ ಪದಾರ್ಥಗಳಿಂದ ಹೇಗೆ ಅದು ಒಂದು ರಾತ್ರಿ ಇಡೀ ಅದರಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಆಗುತ್ತೆ. ನಾವು ಇಡ್ಲಿ ಹಿಟ್ಟು ಕಲಸಿಟ್ಟಾಗ ಮತ್ತೆ ನಾಳೆ ಬೆಳಿಗ್ಗೆ ಅದಕ್ಕೊಂದು ಫ್ಲೇವರ್ ಬರುತ್ತೆ, ಒಂದು ರುಚಿ ಬರುತ್ತೆ, ಅದರಲ್ಲಿ ಪೌಷ್ಟಿಕಾಂಶ ಹೆಚ್ಚುತ್ತೆ. ಪ್ರತಿಯೊಂದು ಒಂದು ಆಹಾರದಲ್ಲೂ ಒಂದು ನೋಡಿದ್ರೆ ಅದು ಒಂದು ದೊಡ್ಡ ಪ್ರಪಂಚ, ಒಂದು ದೊಡ್ಡ ಪ್ರಪಂಚನೇ ಒಂದೊಂದು ಆಹಾರನು. ಹಂಗಿರುವಾಗ ನಮ್ಮ ಸಾಂಪ್ರದಾಯಿಕ ಆಹಾರಗಳು ಇವತ್ತು ಒಂದು 3,000 ಇರ್ಬೋದು, 8,000 ಇರ್ಬೋದು, 9,000 ಇರ್ಬೋದು, ಅದು ಏನೇ ಇರ್ಲಿ, ಒಂದೊಂದು ಪ್ರಪಂಚ. ಅದನ್ನ ನಾವು ತಿಳ್ಕೋಬೇಕು. ಬರೀ ಇಡ್ಲಿ ಅಥವಾ ಒಂದು ಬಾಸುಮತಿ ರೈಸೇ ತಗೊಳ್ಳಿ. ನೀವು ಬಾಸುಮತಿ ಒಂದು ಬೆಳೆ ನೀವು ಗಂಗಾ ನದಿ ಬಯಲಲ್ಲಿ ಬೆಳೆದು ಅದನ್ನ ಅಡಿಗೆ ಮಾಡಿದ್ರೆ ಸುತ್ತಮುತ್ತ ಎಲ್ಲರಿಗೂ ವಾಸನೆ ಬರುತ್ತೆ. ಅದೇ ಬಾಸುಮತಿ ಒಂದು ಭತ್ತನ ನೀವು ಇಲ್ಲಿ ಬಂದು ಕಾವೇರಿ ನದಿ ಬಯಲಲ್ಲಿ ಬೆಳೆದ್ರೆ ಅದಕ್ಕೆ ವಾಸನೆ ಬರೋದಿಲ್ಲ. ಯಾಕೆ? ಅದರಿಂದ ಪ್ರಕೃತಿ ಮತ್ತೆ ಯಾವ ಭೂಮಿಲಿ ಬೆಳಿಬೇಕು, ಆ ಭೂಮಿನಲ್ಲಿರುವಂತ ಅಂಶಗಳು ಅದೆಲ್ಲ ಸೇರಿ ಒಂದು ಆಹಾರ ಆಗುತ್ತೆ. ಅದು ಸಾಂಪ್ರದಾಯಿಕ ಆಹಾರ ಅಂದ್ರೆ ಬರೀ ಒಂದು ಫೈನಲ್ ಪ್ರಾಡಕ್ಟ್ ಅಲ್ಲ, ಅದು ಬೆಳವಣಿಗೆ ಭೂಮಿಯಿಂದ ಬಾಯಿವರೆಗೂ ಹೇಗ್ ಬಂತು ಅನ್ನೋದು ಸಂಪ್ರದಾಯ. ಆ ಸಂಪ್ರದಾಯ ಯಾವಾಗ ನಾವು ಕೊಡ್ಲಿಯಲ್ಲಿ ಕಟ್ ಮಾಡ್ತೀವೋ ಅದು ಸಾಂಪ್ರದಾಯಿಕ ಆಹಾರ ಆಗಲ್ಲ. ಅದರಿಂದ ಬಹಳ ಮುಖ್ಯವಾದದ್ದು ಎಲ್ಲಿ ನಾವು ಬೆಳಿತೀವಿ, ಅದನ್ನ ಹೇಗೆ ತಿಂತೀವಿ, ಅದನ್ನ ಹೇಗೆ ಒಂದು ಅಡಿಗೆ ಮಾಡ್ತೀವಿ, ಇದೆಲ್ಲ ಸೇರಿ ಒಂದು ಸಂಪ್ರದಾಯ ಹೊರತು ನಾವು ಬಹಳ ಸುಲಭವಾಗಿ ಇಡ್ಲಿ ದೋಸೆ ಸಾಂಪ್ರದಾಯಿಕ ಆಹಾರ ಅನ್ಬಿಡ್ತೀವಿ. ನನ್ನ ಪ್ರಕಾರ ಅದು ಬರೀ ಒಂದು ಸರ್ಫೇಸ್ ನಾಲೆಡ್ಜ್ ಅದು. ಸೊ ನಾವು ಇನ್ನೂ ಡೀಪ್ ಆಗಿ ಹೋದ್ರೆ ನಮಗೆ ಅದು ಯಾಕೆ ಆ ಒಂದು ಪ್ರಕೃತಿಯ ಒಂದು ಭೂಮಿಯಲ್ಲಿ ಅಡಗಿರುವಂತ ಒಂದು ಕ್ರಿಮಿಗಳು ಅಂದ್ರೆ ಒಳ್ಳೆ ಬಯೋಆಕ್ಟಿವ್ಸ್ ಅಥವಾ ಮೈಕ್ರೋಬಯಾಟ ಅಂತೀವಿ ಅದಕ್ಕೆ, ಅವೆಲ್ಲ ಸೇರಿ ಆ ಪೌಷ್ಟಿಕಾಂಶವನ್ನ ಆ ಗಿಡಕ್ಕೆ ಕೊಡುತ್ತೆ. ಆ ಗಿಡದಿಂದ ಫಲ ಬರುತ್ತೆ. ಆ ಫಲಾನ್ ನಾವು ಅಡುಗೆ ಮಾಡ್ತೀವಿ. ಅಡುಗೆ ಮಾಡೋದ್ರಿಂದ ರುಚಿ ಬರುತ್ತೆ. ಆ ರುಚಿ ಬಂದ್ರೆ ತಿಂತೀವಿ. ಸೊ ಎಷ್ಟು ಒಂದು ಪ್ರತಿಯೊಂದು ಮೆಟ್ಟಲ್ನು ದಾಟ್ಕೊಂಡ್ ಮೇಲ್ ಬಂದು ಒಂದು ಆಹಾರ ಆಗುತ್ತೆ. ಅದರಿಂದ ಸಾಂಪ್ರದಾಯಿಕ ಆಹಾರ ಅಂದ್ರೆ ಬರೀ ಒಂದು ಕೊನೆಯಲ್ಲಿ ಬರುವಂತ ಆಹಾರ ಅಲ್ಲ, ಭೂಮಿಯಿಂದ ಬಾಯಿವರೆಗೂ ಬರುವಂತ ಆಹಾರ ಸಾಂಪ್ರದಾಯಿಕ ಆಹಾರ ಅಂತ ನಾನು ಹೇಳಬಯಸ್ತೇನೆ. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ರು ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ್ ಅವರು. ಖಂಡಿತ ಸಾಕಷ್ಟು ವಿಷಯನ ಇವತ್ತು ನಮಗೆ ತಿಳಿಸ್ಕೊಟ್ರು. ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಮತ್ತು ನಮ್ಮ ಆಹಾರದ ಸಂಪ್ರದಾಯದ ಬಗ್ಗೆ, ಈ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಸಾಕಷ್ಟು ವಿಷಯಗಳನ್ನ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕೆಳಗರೆ ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ID radioactive 90.4 MHz
cr@gmail.com. ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು iRadio ವೆಬ್ಸೈಟ್ಗೆ ಹೋಗಿ ನಮ್ಮ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಧನ್ಯವಾದಗಳು. ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.